ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ಚಾನೆಲ್ ಗರ್ಲ್ ಟಾಕ್ ಇನ್ ಕನ್ನಡ. ಇವತ್ತು ಗರ್ಲ್ ಟಾಕ್ ಇನ್ ಕನ್ನಡದಲ್ಲಿ ನಾನು ತಿಳಿಸ್ಕೊಡ್ತಿರುವಂತಹ ಇನ್ಫಾರ್ಮೇಶನ್ ಸಾಕಷ್ಟು ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಈಗಾಗಲೇ ನೀವು ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಅಂತ. ಇವತ್ತು ನಾನು ವಿಡಿಯೋ ಮಾಡ್ತಿರುವಂತಹ ಸಬ್ಜೆಕ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಪ್ರೀಕಮ್ ಇಂದ ಪ್ರೆಗ್ನೆಂಟ್ ಆಗ್ತಾರಾ ಅಂತ. ಸೊ ಪ್ರೀಕಮ್ ಅಂದ್ರೆ ಏನೂ ಅಲ್ಲ, ವೀರ್ಯ ಹೋಗೋಕ್ಕಿಂತ ಮುಂಚೆ ನಿಮ್ಗೊಂದು ಸ್ವಲ್ಪ ದ್ರವ ರೂಪದಲ್ಲಿ ನಿಮ್ಮ ಶಿಶ್ನದಿಂದ ಹೊರಗೆ ಬರುತ್ತೆ, ಒಂದು ಜೆಲ್ ರೂಪದಲ್ಲಿ ಹೊರಗಡೆ ಬರುತ್ತೆ. ಸೊ ಇದರಿಂದ ಏನಾದ್ರೂ ಮಕ್ಕಳಾಗ್ತಾರಂತ ಸಾಕಷ್ಟು ಜನಕ್ಕೆ ಡೌಟ್ ಇರ್ಬೋದು. ಆ ಡೌಟ್ ನ ಇವತ್ತು ನಾನು ಕ್ಲಿಯರ್ ಮಾಡ್ತೇನೆ. ಮತ್ತೆ ಆಗ್ತಾಳೆ ಪಟಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ಗೆ ಪಟಪಟ ಅಂತ ಬರ್ತಾ ಹೋಗುತ್ತೆ. ಬನ್ನಿ, ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಈಗಾಗಲೇ ನಾನು ಟೈಟಲ್ ಅಲ್ಲಿ ಹೇಳಿರೋ ಹಾಗೆ ಇವತ್ತು ನಾನು ಪ್ರೀಕಮ್ ಇಂದ ಪ್ರೆಗ್ನೆಂಟ್ ಆಗ್ತಾರಾ ಅಂದ್ರೆ ವೀರ್ಯ ಹೋಗೋಕ್ಕಿಂತ ಮುಂಚೆ ಬರುವಂತಹ ದ್ರವ, ಆ ಜೆಲ್ ಟೈಪ್ ಏನ್ ದ್ರವ ಬರುತ್ತೆ, ಆ ದ್ರವದಿಂದ ಏನಾದ್ರು ಪ್ರೆಗ್ನೆನ್ಸಿ ಆಗ್ತಾರಂತ ತಿಳಿಸ್ಕೊಡ್ತೀನಿ. ನಿಮ್ಮಲ್ಲಿ ಎಷ್ಟು ಜನ ಹುಡುಗರಿಗೆ ಈ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಲ್ಮೋಸ್ಟ್ ಆಲ್ ದ ಬಾಯ್ಸ್ ಅಲ್ವಾ, 99% ಬಾಯ್ಸ್ ಎಲ್ಲರಿಗೂ ಕೂಡ ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನೀವು ಸೆಕ್ಸ್ ಮಾಡ್ಬೇಕಂತಾನೆ ಇಲ್ಲ, ಮಾಸ್ಟರ್ಬೇಷನ್ ಮಾಡುವಾಗ ಕೂಡ ಈ ತರ ಆಗುತ್ತೆ. ಅಂಡ್ ಅದೇ ರೀತಿ ಯಾವಾಗ ನೀವು ರೊಮ್ಯಾಂಟಿಕ್ ಸೀನ್ ನೋಡ್ತೀರಾ, ನಿಮ್ಗೆ ಉದ್ರೇಕಗೊಳ್ಳುವಂತಹ ಸೀನ್ ಯಾವಾಗ ನೋಡ್ತೀರಾ, ಆ ಟೈಮಲ್ಲೂ ಕೂಡ ಈ ದ್ರವ ತರ ರೂಪ ಇರುವಂತಹ ಒಂದು ಲಿಕ್ವಿಡ್ ಅಥವಾ ಒಂದು ದ್ರವ ನಿಮ್ಮ ಶಿಶ್ನದಿಂದ ಹೊರಗಡೆ ಹೋಗುತ್ತೆ. ಸೊ ಇದರಿಂದ ಪ್ರೆಗ್ನೆಂಟ್ ಆಗ್ತಾರಾ ಅಂತ ತುಂಬಾ ಜನ ಭಯ ಪಡ್ತಾರೆ. ಮೇಡಮ್ ತುಂಬಾ ಜನ ನಾನು ಇನ್ಸ್ಟಾಗ್ರಾಮ್ ನೋಡುವಾಗ ಗೊತ್ತಾಗುತ್ತೆ, ತುಂಬಾ ಜನ ಮೇಡಮ್ ಸೆಕ್ಸ್ ಮಾಡುವಾಗ ಲಿಕ್ವಿಡ್ ಹೋಗ್ಬಿಟ್ಟಿದೆ. ಸೊ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂತಾರೆ. ಈ ವೀರ್ಯ ಹಾಗೂ ಈ ಲಿಕ್ವಿಡ್ ಅಂದ್ರೆ ಈ ಪ್ರೀಕಮ್ ಅಂತ ಹೇಳ್ತೀವಿ, ಅದೆರಡಕ್ಕೂ ತುಂಬಾನೇ ಏನ್ ಮಾಡ್ತಾರೆ, ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಪ್ರೀಕಮ್ ಹೇಳುವಂತದ್ದು ಸ್ವಲ್ಪ ಆಯಿಲಿ ತರ ಇರುತ್ತೆ, ನಿಮ್ಗೆ ಗೊತ್ತಾಗತ್ತೆ. ಈ ತರ ಮುಟ್ಟಿದ್ರೆ ಈ ತರ ಎಲೆ ತರ ಬರುತ್ತೆ. ಸೊ ಅದು ಪ್ರೀಕಮ್, ಓಕೆನಾ. ಸೊ ಇನ್ನು ವೀರ್ಯ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೆ ನೀವು ಯಾವತ್ತೂ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇವಾಗ ಟಾಪಿಕ್ ಬರೋಣ, ಈ ಪ್ರೀಕಮ್ ಇಂದ ಪ್ರೆಗ್ನೆಂಟ್ ಆಗ್ತಾರಾ ಅಂತ. ಸೊ ಖಂಡಿತವಾಗ್ಲೂ ಪ್ರೀಕಮ್ ಇಂದ ಪ್ರೆಗ್ನೆಂಟ್ ಆಗುವಂತ ಸಾಧ್ಯತೆ 80% ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಪ್ರೀಕಮ್ ಅಲ್ಲಿ ವೀರ್ಯ ಇರುತ್ತೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ವೀರ್ಯಾಣುಗಳು ಇರುತ್ತೆ, ಬಟ್ ಆದಷ್ಟು ಡೆಡ್ ಆಗಿರುವಂತಹ ವೀರ್ಯಾಣುಗಳು ಇರುವಂತದ್ದು. ಸೊ ಇದರಿಂದ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಒಂದ್ ವಿಚಾರ. ಇನ್ನೊಂದು, ಸ್ಪರ್ಮ್ ಇದ್ರೂ ಕೂಡ ಪ್ರೆಗ್ನೆನ್ಸಿ ಆಗುವಂತ ಸಾಧ್ಯತೆ ಒಂದು 80% ಅಷ್ಟು ಕಡಿಮೆ ಅಂತ ಹೇಳ್ಬೋದು. ಬಟ್ ಗ್ರಾಚಾರ ತಪ್ಪಿದ್ರೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಆಗುವಂತ ಸಾಧ್ಯತೆ ಕೂಡ ಇದೆ. ಸೊ ಏನಂದ್ರೆ ದೇವ್ರು ಕೊಡುವಾಗ ಕೊಡ್ತಾರೆ ಮಗುನ. ಸೊ ಅದಕ್ಕೋಸ್ಕರ ವಿ ಕಾಂಟ್ ಪ್ರೆಡಿಕ್ಟ್ ಅಲ್ವಾ, ಸಮ್ಟೈಮ್ಸ್ ಆಗೋಗುತ್ತೆ. ಸೊ ಅರೌಂಡ್ 80% ಆಫ್ ಟೈಮ್ ಈ ಪ್ರೀಕಮ್ ಅಲ್ಲಿ ಪ್ರೆಗ್ನೆನ್ಸಿ ಆಗುವಂತ ಸಾಧ್ಯತೆ ತುಂಬಾನೇ ಕಡಿಮೆ. ಸೊ ಈ ಪ್ರೀಕಮ್ ಯಾಕೆ ಹೋಗುತ್ತೆ ಗೊತ್ತಾ, ಅದೊಂದು ಲುಬ್ರಿಕೇಟ್ ತರ. ಸೊ ನಿಮ್ದೆಲ್ಲ ಕ್ಯಾನಲ್ ಒಂದೇ ಆಗುತ್ತೆ, ಹುಡುಗರದ್ದು ಯೂರಿನ್ ಮಾಡುವಂತದ್ದು ಒಂದೇ ಜಾಗದಿಂದ, ಈ ವೀರ್ಯ ಪಾಸ್ ಮಾಡುವಂತದ್ದು ಒಂದೇ ಜಾಗದಿಂದ ಆಗಿರೋದ್ರಿಂದ ಸೊ ಈ ಯೂರಿನ್ ಪಾಸ್ ಮಾಡುವಾಗ ಆಸಿಡಿಕ್ ಕಂಡೀಷನ್ ಹೇಳುವಂತದ್ದು ಜಾಸ್ತಿ ಇರುತ್ತೆ. ಸೊ ಇನ್ ಆರ್ಡರ್ ಟು ಅದನ್ನ ಮೇಂಟೈನ್ ಮಾಡ್ಬೇಕಂತ ಸೊ ಏನ್ ಮಾಡುತ್ತೆ ಅಂದ್ರೆ ಈ ಪೀನಸ್, ನಿಮ್ಮ ಶಿಶ್ನ ಹೇಳುವಂತದ್ದು ಈ ಜೆಲ್, ನಾನು ಹೇಳಿದಾಗೆ ಒಂದು ದ್ರವ ಹೊರಗಡೆ ಹೋಗುತ್ತೆ. ಇದರಿಂದ ಆಸಿಡ್ ಕಂಡೀಷನ್ ನ ಮೇಂಟೈನ್ ಮಾಡ್ಲಿಕ್ಕೆ ಅಂಡ್ ಒಳ್ಳೆ ಕ್ವಾಲಿಟಿ ಆಗಿರುವಂತ ಸೀಮನ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ್ದೇ ರೀತಿ ಸೀಮನ್ ಅಲ್ಲಿ ಯಾವ್ದೇ ರೀತಿ ಏನು ಮಿಕ್ಸ್ ಆಗದೆ ಇಲ್ದೇ ಇರೋ ತರ ಏನ್ ಮೇಂಟೈನ್ ಮಾಡುತ್ತೆ, ಒಂದು ಒಳ್ಳೆ pH ಲೆವೆಲ್ ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಸೊ ಈ ದ್ರವ ಬಿಡುಗಡೆ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.